ನಮಸ್ಕಾರ. ಕೆಲವು ದಿನಗಳ ಹಿಂದೆ ನಾನು ಡೋಪಮೀನ್ ಬಗ್ಗೆ ಮಾತಾಡಿದ್ದೆ. ನನಗಿದು ಇಷ್ಟ ಆಯಿತು, ಹಾಗಾಗಿ ನನಗೆ ಇದು ಮತ್ತೆ ಮತ್ತೆ ಬೇಕು ಅಂತ ಕೇಳುವಂಥದ್ದು ಡೋಪಮೀನ್. ನನಗಿದು ಇಷ್ಟ ಆಯಿತು, ಇಲ್ಲಿಗೆ ಸಾಕು, ತೃಪ್ತಿ ಆಯಿತು ಅಂತ ಹೇಳುವಂಥದ್ದು ಸೆರೆಟೋನಿನ್. ನಮ್ಮ ಮೂಡ್ನ ಕೀಲಿಕೈಯಾಗಿರುವಂಥ ಸೆರೆಟೋನಿನ್ನ ಇಂಪಾರ್ಟೆನ್ಸ್ ಏನು, ಅದು ಹೆಚ್ಚಾದರೆ ಏನಾಗುತ್ತೆ, ಕಡಿಮೆ ಆದರೆ ಏನಾಗುತ್ತೆ, ಅದನ್ನು ಹೇಗೆ ನಾವು ಒಂದು ಸರಿಯಾದ ಬ್ಯಾಲೆನ್ಸಲ್ಲಿ ಇಟ್ಕೊಳ್ಬಹುದು, ಅದರಿಂದಾಗುವ ಅದ್ಭುತ ಲಾಭಗಳೇನು, ಇದೆಲ್ಲದರ ಬಗ್ಗೆ ಇವತ್ತು ನಾವು ತಿಳ್ಕೊಳ್ಳೋಣ. ಮೊದಲನೇದಾಗಿ ಈ ಸೆರೆಟೋನಿನ್ ಅಂದರೆ ಏನು? ಎರಡು ನ್ಯೂರಾನ್ಗಳು, ಅಂದರೆ ನಮ್ಮ ನರಮಂಡಲ ಇದೆಯಲ್ಲ, ಅದರ ಎರಡು ಜೀವಕೋಶಗಳು ಪರಸ್ಪರ ಮಾತಾಡ್ಕೊಳ್ಳಿಕ್ಕೆ ಇರುವಂಥ ನ್ಯೂರೋ ಟ್ರಾನ್ಸ್ಮಿಟರ್ಗಳಲ್ಲಿ ಒಂದು ಸೆರೆಟೋನಿನ್. ಈ ನ್ಯೂರಾನ್ ಆ ನ್ಯೂರಾನ್ಗೆ ಸಿಗ್ನಲ್ಸನ್ನು ಕಳಿಸ್ಲಿಕ್ಕೆ ಅನುಕೂಲ ಮಾಡಿಕೊಡುವಂಥ ಕೆಮಿಕಲ್ ಅಥವಾ ನ್ಯೂರೋ ಟ್ರಾನ್ಸ್ಮಿಟರ್ ಅದು ಸೆರೆಟೋನಿನ್. ಇದು ಎಲ್ಲಿ ತಯಾರಾಗುತ್ತೆ? ಡೋಪಮೀನ್ ಮೆದುಳಲ್ಲಿ ತಯಾರಾದರೆ ಇದು ಎರಡನೇ ಮೆದುಳು ಅಂತ ನಾವು ಹೇಳ್ತೀವಲ್ಲ, ನಮ್ಮ ಕರುಳು, ಅಲ್ಲಿ ಇದು 90% ಆಫ್ ಸೆರೆಟೋನಿನ್ ತಯಾರಾಗುತ್ತೆ. ಇದರ ಕೆಲಸ ಏನೇನು ಅಥವಾ ಯಾವ್ಯಾವ ವಿಭಾಗದಲ್ಲಿ ಇದರ ಪ್ರಭಾವ ಇರುತ್ತೆ? ಮೊದಲನೇದಾಗಿ ನಮ್ಮ ಮೂಡ್ ಚೆನ್ನಾಗಿರಬೇಕು, ನಾವು ಖುಷಿಯಾಗಿರಬೇಕು, ಉತ್ಸಾಹದಿಂದ ಇರಬೇಕು ಅಂತಾದರೆ ಅದಕ್ಕೆ ಸೆರೆಟೋನಿನ್ ಸರಿಯಾದ ನಾರ್ಮಲ್ ಲೆವೆಲಲ್ಲಿ ಇರಬೇಕಾಗತ್ತೆ. ಅದಿಲ್ಲದೆ ಹೋದರೆ ನಮಗೆ ಒಂಥರ ಡಿಪ್ರೆಷನ್ ಆಗೋದು ಅಥವಾ ಉತ್ಸಾಹ ಇಲ್ಲದೆ ಇರೋದು, ಈ ಥರ ಸಮಸ್ಯೆ ಆಗುತ್ತೆ. ನೀವು ಗಮನಿಸಿರ್ಬೋದು, ಕೆಲವೊಬ್ಬರು ತುಂಬ ಕಷ್ಟದಲ್ಲಿರ್ತಾರೆ, ಆದರೆ ಆ ಕಷ್ಟವನ್ನು ಗೆಲ್ಲುವಂಥ ಒಂದು ಉತ್ಸಾಹ ಅಥವಾ ಆ ಒಂದು ಛಲ ಅವರಲ್ಲಿ ಇರುತ್ತೆ. ಆದರೆ ಭಾಳಷ್ಟು ಜನರಿಗೆ ಕಾರಣ ಇಲ್ಲದೇ ಖಿನ್ನತೆಯಿಂದ ಸುಮ್ಮನೆ ಕೂತ್ಕೊಂಡಿರ್ತಾರೆ. ಸೊ ಇದು ಎರಡರ ವ್ಯತ್ಯಾಸ ಆಗಲಿಕ್ಕೆ ಮುಖ್ಯ ಕಾರಣ ಡೋಪಮಿನ್ ಮತ್ತು ಸೆರೆಟೋನಿನ್. ಸೊ ಇದು ಎರಡನ್ನು ನಾವು ಬ್ಯಾಲೆನ್ಸಲ್ಲಿ ಇಟ್ಟುಕೊಂಡ್ರೆ ಆಗ ಖಂಡಿತ ಚೆನ್ನಾಗಿರ್ತೇವೆ. ಡೋಪಮಿನ್ ಬಗ್ಗೆ ನಾನು ಆಲ್ರೆಡಿ ತುಂಬ ವಿಸ್ತಾರವಾಗಿ ಹೇಳಿದ್ದೇನೆ. ಆ ವಿಡಿಯೋದ ಲಿಂಕನ್ನು ಈ ವಿಡಿಯೋದ ಕೊನೆಯಲ್ಲಿ ಕೊಡ್ತೇನೆ, ಅದನ್ನೊಂದು ಸಲ ನೋಡ್ಕೊಳ್ಳಿ. ಮತ್ತು ಇವತ್ತಿನ ವಿಡಿಯೋವನ್ನು ಸರಿಯಾಗಿ ನೋಡಿಕೊಂಡು ಇದೆರಡರಲ್ಲೂ ಹೇಳಿದ್ದನ್ನು ಫಾಲೋ ಮಾಡಿದರೆ ಖಂಡಿತ ನಮ್ಮ ಮೂಡ್ ಚೆನ್ನಾಗಿದ್ದೇ ಇರುತ್ತೆ. ಎರಡನೇದು ಡೈಜೆಷನ್. ನಮ್ಮ ಹೊಟ್ಟೆ ಸರಿಯಾಗಿ ಕೆಲಸ ಮಾಡಬೇಕು, ನಾವು ತಿಂದಿದ್ದೆಲ್ಲವನ್ನು ನಾವು ಜೀರ್ಣ ಮಾಡ್ಕೊಳ್ಳಿಕ್ಕೆ ಸಾಧ್ಯ ಆಗಬೇಕು ಅಂತಾದರೆ ಅದಕ್ಕೆ ಸೆರೆಟೋನಿನ್ ನಾರ್ಮಲ್ ಲೆವೆಲಲ್ಲಿ ಇರಬೇಕು. ಮೂರನೇದು, ನಾವು ಎಷ್ಟು ಚೆನ್ನಾಗಿ ಮತ್ತು ಎಷ್ಟು ದೀರ್ಘವಾಗಿ ನಿದ್ದೆಯನ್ನು ಮಾಡಬೇಕು ಅನ್ನೋದನ್ನು ಡೋಪಮಿನ್ ಮತ್ತು ಸೆರೆಟೋನಿನ್, ವಿಶೇಷವಾಗಿ ಸೆರೆಟೋನಿನ್ ನಿರ್ಧಾರ ಮಾಡುತ್ತೆ. ಹಾಗಾಗಿ ನಾವು 10 ತಾಸು ನಿದ್ದೆ ಮಾಡಿ ಎದ್ದಾಗಲೂ ನಿದ್ದೆ ಚೆನ್ನಾಗಿ ಆಗಲಿಲ್ಲ ಅಂತ ಅನಿಸೋದಕ್ಕೂ, 3-4 ತಾಸು ನಿದ್ದೆ ಮಾಡಿದರೂ ತುಂಬ ಫ್ರೆಶ್ ಆಗಿ ಎದ್ದಿದ್ದೇನೆ ಅಂತ ಅನಿಸೋದಕ್ಕೂ ಸೆರೆಟೋನಿನ್ ಕಾರಣ ಆಗುತ್ತೆ. ಆಗಿರುವಂಥ ಗಾಯ ಗುಣ ಆಗಬೇಕು ಅಂತಾದರೆ ಸೆರೆಟೋನಿನ್ ಇರಬೇಕು. ಪ್ಲೇಟ್ಲೆಟ್ ಸೆರೆಟೋನಿನ್ನ ಸ್ಟೋರ್ ಮಾಡಿ ಇಟ್ಕೊಳ್ಳುತ್ತೆ. ಗಾಯ ಕಂಡ ತಕ್ಷಣ ಪ್ಲೇಟ್ಲೆಟ್ ಸೆರೆಟೋನಿನ್ನ ಬಿಡುಗಡೆ ಮಾಡುತ್ತೆ, ಗಾಯ ಗುಣ ಆಗಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ಹಾಗಾಗಿ ಸೆರೆಟೋನಿನ್ ಸರಿಯಾದ ಲೆವೆಲಲ್ಲಿ ಬಾಡಿಯಲ್ಲಿ ಇಲ್ಲ ಅಂತಾದರೆ ನಮಗೆ ಗಾಯಗಳು ಗುಣ ಆಗಲಿಕ್ಕೆ ಸಾಧ್ಯ ಇಲ್ಲ. ಮತ್ತು ಲೈಂಗಿಕ ಆಸಕ್ತಿ ಸರಿಯಾದ ರೀತಿಯಲ್ಲಿ ಇರಬೇಕು ಅಂತಾದರೆ ಡೋಪಮಿನ್ ಮತ್ತು ಸೆರೆಟೋನಿನ್ ಎರಡೂ ಬ್ಯಾಲೆನ್ಸಲ್ಲಿ ಇರಬೇಕಾಗತ್ತೆ. ಡೋಪಮಿನ್ ಅದು ಖುಷಿ ಕೊಟ್ಟಿತ್ತು, ಹಾಗಾಗಿ ಮತ್ತೆ ಬೇಕು ಅಂತ ಕೇಳಿದರೆ, ಸೆರೆಟೋನಿನ್ ಖುಷಿ ಕೊಟ್ಟಿತ್ತಲ್ಲ, ಹಾಗಾಗಿ ಇನ್ನು ಬೇಡ ಅಂತ ಹೇಳುತ್ತೆ. ಹಾಗಾಗಿ ಎರಡೂ ಬ್ಯಾಲೆನ್ಸಲ್ಲಿದ್ದರೆ ಮಾತ್ರ ಯಾವುದೇ ರೀತಿ ತೊಂದರೆ ಆಗೋದಿಲ್ಲ. ಇಲ್ಲದೇ ಹೋದರೆ ಡೋಪಮೀನ್ ಮತ್ತೆ ಮತ್ತೆ ಅದನ್ನು ಕೇಳುತ್ತೆ, ಡೋಪಮೀನ್ ಹೆಚ್ಚಾದ ಸಮಸ್ಯೆ ಆಗುತ್ತೆ. ಸೆರೆಟೋನಿನ್ ಹೆಚ್ಚಾದರೆ ಆಸಕ್ತಿ ತುಂಬ ಕಡಿಮೆ ಆಗುತ್ತೆ. ಅವೆರಡನ್ನು ಬ್ಯಾಲೆನ್ಸಲ್ಲಿ ಇಟ್ಕೊಳ್ಳೋದು ತುಂಬ ಇಂಪಾರ್ಟೆಂಟ್. ಸೆರೆಟೋನಿನ್ ಕಡಿಮೆ ಆದರೆ ಏನಾಗುತ್ತೆ ಮತ್ತು ಅದಕ್ಕೆ ಕಾರಣಗಳೇನು? ಸೆರೆಟೋನಿನ್ ಕಡಿಮೆ ಆದರೆ ನಾನು ಆಗಲೇ ಹೇಳಿದಂಥ ಯಾವ ಕೆಲಸ ಸರಿಯಾಗಲಿಕ್ಕೆ ಸಾಧ್ಯ ಇಲ್ಲ. ನಮ್ಮ ಮೂಡ್ ಸರಿ ಇರೋದಿಲ್ಲ, ಚಿಕ್ಕ ವಿಷಯಕ್ಕೂ ಡಿಪ್ರೆಷನ್ ಉಂಟಾಗುತ್ತೆ, ಕೆಲವೊಮ್ಮೆ ಉದ್ವೇಗ, ಆಂಗ್ಸೈಟಿ ಕೂಡ ಉಂಟಾಗಬಹುದು, ನಿದ್ದೆ ಸರಿಯಾಗಿ ಬರೋದಿಲ್ಲ, ನಿದ್ರೆಯ ಕ್ವಾಲಿಟಿ ಚೆನ್ನಾಗಿರೋದಿಲ್ಲ, OCD ಅಂತ, ಸ್ಕಿಜೋಫ್ರೆನಿ ಅಂತ ಮಾನಸಿಕ ಕಾಯಿಲೆಗಳು ಉಂಟಾಗಬಹುದು. ಹಾಗಾಗಿ ಇದನ್ನು ಸರಿ ಮಾಡಲಿಕ್ಕೆ ಅನುಕೂಲವಾಗುವಂಥ ಆಹಾರ ಪದ್ಧತಿ ನಾವು ಇಟ್ಕೊಳ್ಬೇಕಾಗತ್ತೆ. ಎಷ್ಟೋ ಬಾರಿ ಈ ಥರದ ಕಾಯಿಲೆಗಳಲ್ಲಿ ಅದನ್ನು ಸರಿ ಮಾಡಬೇಕು ಅಂತ ಸೆರೆಟೋನಿನ್ ಲೆವೆಲನ್ನು ಹೆಚ್ಚು ಮಾಡಿ ಇಟ್ಕೊಳ್ಳುವಂಥ ಮೆಡಿಸಿನ್ಸನ್ನು ಕೊಡ್ತಾರೆ. ಆದರೆ ಇದೊಂದು ನಿಜ ಏನಂದರೆ, ಮೆಡಿಸಿನ್ಸ್ ಮೇಲೆ ಡಿಪೆಂಡ್ ಆಗಿರೋದಕ್ಕಿಂತ ಮೊದಲನೇದಾಗಿ ಮೆಡಿಸಿನ್ಸ್ ಬೇಕಾಗದೇ ಇರುವಂಥ ಇಂಥ ಸಮಸ್ಯೆಗಳು ಬರದೇ ಇರೋ ಹಾಗೆ ನಾವು ನೋಡ್ಕೊಳ್ಬೇಕು. ಒಂದು ವೇಳೆ ಬಂದರೂ ಸಾಧ್ಯವಾದಷ್ಟು ಮೆಡಿಸಿನ್ಸ್ ಇಲ್ಲದೇ ಬದುಕೋದು ಹೇಗೆ ಅನ್ನೋದನ್ನು ಅಥವಾ ಇದನ್ನು ಸರಿ ಮಾಡ್ಕೊಳ್ಳೋದು ಹೇಗೆ ಅನ್ನೋದನ್ನು ನಾವು ತಿಳ್ಕೊಂಡಿರಬೇಕು. ಕೆಲವು ಹಂತ ದಾಟಿದ ನಂತರ ಖಂಡಿತ ಮೆಡಿಸಿನ್ ಬೇಕಾಗುತ್ತೆ. ಆಗ ಈ ಮೆಡಿಸಿನ್ಸಿಂದ ಆಗುವ ನೆಗೆಟಿವ್ ಎಫೆಕ್ಟ್ಗಿಂತ ಕಾಯಿಲೆಯಿಂದ ಆಗುವ ನೆಗೆಟಿವ್ ಎಫೆಕ್ಟ್ ತುಂಬ ಜಾಸ್ತಿ ಆಗಿಬಿಟ್ಟಿರುತ್ತಲ್ಲ, ಆ ಕಾರಣಕ್ಕಾಗಿ ನಾವು ಇದನ್ನು ತೆಗೆದುಕೊಳ್ಬೇಕಾಗತ್ತೆ. ಅದೇನೇ ಇರಲಿ, ಇದು ಕಡಿಮೆ ಆಗಲಿಕ್ಕೆ ಕಾರಣ ಏನು? 2 ಕಾರಣಗಳು. ಮೊದಲನೇದಾಗಿ, ದೇಹ ಇದನ್ನು ಪ್ರೊಡ್ಯೂಸ್ ಮಾಡೋದನ್ನೇ ಕಡಿಮೆ ಮಾಡಿರೋದು, ಅಥವಾ ಇದರ ಪ್ರೊಡಕ್ಷನ್ ಏನೋ ತುಂಬ ಚೆನ್ನಾಗಿ ಆಗ್ತಾ ಇರುತ್ತೆ, ಆದರೆ ಅದನ್ನು ದೇಹ ತೆಗೆದುಕೊಳ್ಳೋದನ್ನು ಕಡಿಮೆ ಮಾಡಿರೋದು. ಸೊ ಇದನ್ನು ಹೇಗೆ ಸರಿ ಮಾಡ್ಕೊಳ್ಳೋದು, ಇದನ್ನು ಬ್ಯಾಲೆನ್ಸಲ್ಲಿ ಇಟ್ಕೊಳ್ಳಿಕ್ಕೆ ಏನು ಮಾಡಬೇಕು, ಇದೆಲ್ಲದನ್ನು ಕೊನೆಯಲ್ಲಿ ನೋಡೋಣ. ಸೆರೆಟೋನಿನ್ ಲೆವೆಲ್ ನಮ್ಮ ಬಾಡಿಯಲ್ಲಿ ಹೆಚ್ಚಾದರೆ ಏನಾಗುತ್ತೆ? ಕೆಲವೊಮ್ಮೆ ಏನಾಗುತ್ತೆ ಅಂದರೆ, ಡಾಕ್ಟರ್ ಹೇಳಿರುವ ಡೋಸ್ಗಿಂತ ಹೆಚ್ಚಿನ ಡೋಸನ್ನು ಪೇಷಂಟ್ಸ್ ತೊಗೊಂಡ್ಬಿಡ್ತಾರೆ. ಆ ಥರ ತೆಗೆದುಕೊಂಡಾಗ ಸೆರೆಟೋನಿನ್ ಲೆವೆಲ್ ಹೆಚ್ಚಾಗಿ ತುಂಬ ಸಮಸ್ಯೆ ಅನುಭವಿಸ್ತಾರೆ.
ಕೆಲವೊಮ್ಮೆ ಹೆಚ್ಚಾದಂತಹ ಸೆರೋಟೋನಿನ್ ಲೆವೆಲ್ ಅದು ಅಂದರೆ ಮರಣಕ್ಕೂ ಕೂಡ ಕಾರಣ ಆಗಬಹುದು. ಕೇವಲ ಡಾಕ್ಟರ್ ಕೊಟ್ಟರೆ ಮೆಡಿಸಿನ್ಸಿಂದನೇ ಆಗಬೇಕು ಅಂತಲ್ಲ, ಹಾಗೇನೂ ಅಪರೂಪಕ್ಕೆ ಆಗೋದಿರುತ್ತೆ. ಹಾಗಾಗಿ ಇದನ್ನು ಬ್ಯಾಲೆನ್ಸಲ್ಲಿ ಇಡುವಂಥ ಜೀವನ ಶೈಲಿ ನಮ್ದಾಗಬೇಕು. ಇದನ್ನು ಮತ್ತೆ ಮತ್ತೆ ಹೇಳಬೇಕಷ್ಟೆ. ಹಾಗಾದರೆ ಆಯುರ್ವೇದದ ಪ್ರಕಾರ ಸೆರೋಟೋನಿನ್ ಲೆವೆಲನ್ನು ಬ್ಯಾಲೆನ್ಸಲ್ಲಿ ಇಟ್ಕೊಳ್ಳಿಕ್ಕೆ ನಾವೇನು ಮಾಡಬೇಕು? ಹಾಗಾದರೆ ಆಯುರ್ವೇದದಲ್ಲಿ ಸೆರೋಟೋನಿನ್ ಅನ್ನೋ ಶಬ್ದ ಆದರೂ ಇದೆಯಾ? ಖಂಡಿತ ಇಲ್ಲ. ಸೆರೋಟೋನಿನ್ ಅನ್ನೋ ಶಬ್ದವನ್ನು ಆಯುರ್ವೇದದ ಯಾವ ಗ್ರಂಥದಲ್ಲೂ ಆ ಋಷಿ ಮುನಿಗಳು ಇಂಗ್ಲೀಷಿನ ಈ ಶಬ್ದವನ್ನು ಹೇಳಲಿಕ್ಕೆ ಸಾಧ್ಯ ಇಲ್ಲ. ಹಾಗಾದರೆ ಅವರು ಏನು ಹೇಳಿದ್ದಾರೆ? ಆಯುರ್ವೇದದಲ್ಲಿ, ಕೇವಲ ಆಯುರ್ವೇದ ಒಂದೇ ಅಲ್ಲ, ಭಾರತೀಯ ಎಲ್ಲ ಶಾಸ್ತ್ರಗಳಲ್ಲೂ ಮನಸ್ಸಿಗೆ ತುಂಬ ದೊಡ್ಡ ಇಂಪಾರ್ಟೆನ್ಸನ್ನು ಕೊಟ್ಟಿದ್ದಾರೆ. ಅದು ನನಗೆ ಫಸ್ಟ್ ಇಯರ್ BAMS ಓದುವಾಗ ತುಂಬ ಆಶ್ಚರ್ಯ ಆಗಿತ್ತು, ಇಷ್ಟು ಡೀಟೇಲ್ ಆಗಿ ಮನಸ್ಸಿನ ಬಗ್ಗೆ ನಮ್ಮ ಗ್ರಂಥಗಳಲ್ಲಿ ಇದೆಯಾ ಅಂತ. ಯಾಕೆ ಅಂದರೆ ಆಧುನಿಕ ವಿಜ್ಞಾನ ಇತ್ತೀಚೆಗೆ ಮನಸ್ಸಿನ ಮೇಲೆ ಅಷ್ಟು ಫೋಕಸ್ ಮಾಡ್ತಾ ಇರೋದು. ಇತ್ತೀಚೆಗೆ ಅಂದರೆ ಒಂದು 50, 60, 100 ವರ್ಷ ಆಗಿರ್ಬೋದು. ಈ 1000 ವರ್ಷಗಳ ಹಿಂದೆ ಇದರ ಬಗ್ಗೆ ಇಷ್ಟು ಡೀಟೇಲಾಗಿ ಹೇಳಿದಾರಲ್ಲ ಅಂತ. ಅಂದರೆ ಅದರ ಅರ್ಥ ನಾನು ಹೇಳ್ತಿರೋದು ಮನಸ್ಸಿನ ಬಗ್ಗೆ ಮಾಡರ್ನ್ ಸೈನ್ಸ್ಗೆ ಗೊತ್ತಿಲ್ಲ ಅಂತಲ್ಲ. ಖಂಡಿತ ಒಂದು ಲೆವೆಲ್ ದಾಟಿದ ನಂತರ ಮಾಡರ್ನ್ ಸೈನ್ಸ್ ವರವಾಗಿ ಮನುಷ್ಯನನ್ನು ಕಾಪಾಡುತ್ತೆ. ಆದರೆ ಆ ಹಂತಕ್ಕೆ ಹೋಗದಿರೋ ಹಾಗೆ ನೋಡ್ಕೊಳ್ಳಿಕ್ಕೆ ಮತ್ತು ಯಾವುದೇ ಸೈಡ್ ಎಫೆಕ್ಟ್ ಇಲ್ಲದಿರೋ ಹಾಗೆ ಮನಸ್ಸನ್ನು ಕಾಪಾಡಲಿಕ್ಕೆ ಆಯುರ್ವೇದ ತುಂಬ ಅನುಕೂಲ ಮಾಡಿಕೊಳ್ಳುತ್ತೆ. ಹಾಗಾಗಿ ಪ್ರಾರಂಭಿಕ ಹಂತದಲ್ಲಿ ಇರುವಾಗಲೇ ಆಯುರ್ವೇದ ವೈದ್ಯರನ್ನು ಭೇಟಿಯಾಗಿ ಇದಕ್ಕೆ ಸಂಬಂಧಪಟ್ಟ ಹಾಗೆ ಅರ್ಧ ಔಷಧವನ್ನು ತಿಳ್ಕೊಳ್ಬೇಕು. ಅದೇನೇ ಇರಲಿ, ಆಯುರ್ವೇದ ಮನಸ್ಸನ್ನು ಒಂದು ದ್ರವ್ಯ ಅಂತ ಕನ್ಸಿಡರ್ ಮಾಡುತ್ತೆ. ದ್ರವ್ಯ ಅಂದರೆ ವಸ್ತು ಅಂತ ಅಂದ್ಕೊಳ್ಳಿ. ಅಂದರೆ ಕಣ್ಣಿಗೆ ಕಾಣದೇ ಇರುವಂಥ, ಯಾವ ಒಂದು ಇನ್ಸ್ಟ್ರೂಮೆಂಟ್ಗೂ ಸಿಗದೇ ಇರುವಂಥ, ಪಂಚ ಜ್ಞಾನೇಂದ್ರಿಯಗಳಿಂದನೂ ಕೂಡ ತೆಗೆದುಕೊಳ್ಳಿಕ್ಕೆ ಅಥವಾ ನಾವು ಪರ್ಸೆಪ್ಷನ್ಗೆ ನಿಲುಕದೇ ಇರುವಂಥ ಈ ಮನಸ್ಸನ್ನು ದ್ರವ್ಯ ಅಂತ ಕರೆದಿದೆ. ಯಾಕೆ ಅಂದರೆ ಇದಕ್ಕೆ ಗುಣ ಮತ್ತು ಕರ್ಮ ಎರಡೂ ಇದೆ. ಅಂದರೆ ಅದಕ್ಕೆ ಅದರದೇ ಆದ ಕ್ವಾಲಿಟೀಸ್ ಇದೆ. ಈ ಒಬ್ಬನ ಮನಸ್ಸು ಒಂದು ಥರ ಕ್ವಾಲಿಟಿಯನ್ನು ಹೊಂದಿದರೆ ಇನ್ನೊಬ್ಬನ ಮನಸ್ಸು ಇನ್ನೊಂದು ಥರ ಕ್ವಾಲಿಟಿಯನ್ನು ಹೊಂದಿದೆ. ಅದಕ್ಕೆ ಅದರದೇ ಆದ ಕರ್ಮ ಕೂಡ ಇದೆ. ಮನಸ್ಸಿನ ಕೆಲಸಗಳ ಬಗ್ಗೆ ಡೀಟೇಲಾಗಿ ಆಯುರ್ವೇದ ಹೇಳುತ್ತೆ. ಸೊ ಗುಣ ಮತ್ತು ಕರ್ಮಗಳನ್ನು ಹೊಂದಿರುವಂಥ ಮನಸ್ಸು ಇದೆಯಲ್ಲ, ಇದು ಒಂದು ದ್ರವ್ಯ ಅಂತ ಕನ್ಸಿಡರ್ ಮಾಡುತ್ತೆ. ಅಂದರೆ ದೇಹಕ್ಕೆ ಎಷ್ಟು ಇಂಪಾರ್ಟೆನ್ಸನ್ನು ಕೊಡುತ್ತೋ ಅಷ್ಟೇ ಇಂಪಾರ್ಟೆನ್ಸನ್ನು ಆಯುರ್ವೇದ ಮನಸ್ಸಿಗೆ ಕೂಡ ಕೊಡುತ್ತೆ. ಹಾಗಾಗಿಯೇ ಎಷ್ಟೋ ರೋಗಗಳಿಗೆ ಅಥವಾ ಆ ರೋಗದಲ್ಲಿ ಕೆಲವು ವಿಧಗಳಿಗೆ ನೇರವಾಗಿ ಮನಸ್ಸೇ ಕಾರಣ ಅಂತ ಆಯುರ್ವೇದ ಹೇಳುತ್ತೆ. ಮತ್ತು ಆಚಾರ್ಯ ಚರಕರೇ ಹೇಳೋದೇನು ಅಂತಂದರೆ, ಯಾವುದೇ ದೈಹಿಕ ಕಾಯಿಲೆ ಆದರೂ ಅದು ಮೊದಲು ದೇಹವನ್ನು ಹಾಳು ಮಾಡಿದ ಮೇಲೆ ನಂತರ ಮನಸ್ಸನ್ನು ಕೂಡ ಹಾಳು ಮಾಡುತ್ತೆ ಅಂತ. ಮತ್ತು ಯಾವುದೇ ಮಾನಸಿಕ ಕಾಯಿಲೆ ಆದರೂ ಅದು ಮೊದಲು ಮನಸ್ಸನ್ನು ಹಾಳು ಮಾಡಿದ ಮೇಲೆ ನಂತರ ದೇಹವನ್ನು ಹಾಳು ಮಾಡುತ್ತೆ ಅಂತ. ಹಾಗಾಗಿ ಯಾವ ಕಾಯಿಲೆಯನ್ನು ನಾವು ನೆಗ್ಲೆಕ್ಟ್ ಮಾಡೋ ಹಾಗಿಲ್ಲ ಅಂತ. ಮತ್ತು ಚಿಕಿತ್ಸೆಯ ಬಗ್ಗೆ ಹೇಳುವಾಗಲೂ ಕೂಡ ಮೊದಲನೇ ಅಧ್ಯಾಯದಲ್ಲಿಯೇ ಚಿಕಿತ್ಸೆಯನ್ನು 3 ಥರ ನಾವು ಮಾಡಬೇಕು ಅಂತ ಹೇಳುತ್ತೆ. ಮೊದಲನೇದು ದೈವ ವಿಪಾಶ್ರಯ ಚಿಕಿತ್ಸೆ, ಅಂದರೆ ಈ ನಾವು ಪೂಜೆ ಮಾಡ್ಕೊಳ್ಳೋದು, ಪ್ರಾರ್ಥನೆ ಮಾಡೋದು ಅಥವಾ ಹೋಮ ಹವನಗಳಂತ ಮಾಡೋದು. ಆಮೇಲೆ ಯುಕ್ತಿ ವ್ಯಪಾಶ್ರಯ, ಯುಕ್ತಿಯನ್ನು ಬಳಸಿ, ವೈದ್ಯ ತನ್ನ ಬುದ್ಧಿಯನ್ನು ಬಳಸಿ ಇಲ್ಲಿ ಈ ಥರ ಸಮಸ್ಯೆ ಆಗಿದೆ, ಅದನ್ನು ಸರಿ ಮಾಡಲಿಕ್ಕೆ ಈ ಥರ ಔಷಧವನ್ನು ಕೊಡ್ತೇನೆ ಅಂತ ಯೋಚನೆ ಮಾಡಿ ಕೊಡುವಂಥದ್ದು ಯುಕ್ತಿ ವ್ಯಪಾಶ್ರಯ. ಇನ್ನೊಂದು ಸತ್ವಾವಜಯ ಅಂತ, ಅಂದರೆ ಮನಸ್ಸನ್ನು ಗೆಲ್ಲಬೇಕು, ಪೇಷಂಟಿನ ಮನಸ್ಸಿಗೆ ಕೊಡುವಂಥ ಚಿಕಿತ್ಸೆ. ಅಂದರೆ ಅವನಿಗೆ ಧೈರ್ಯವನ್ನು ಹೇಳೋದು, ಕೌನ್ಸಿಲಿಂಗ್ ಮಾಡೋದು, ಇವು ಕೂಡ ಇಂಪಾರ್ಟೆಂಟ್ ಅಂತ. ನೇರವಾಗಿ ಚಿಕಿತ್ಸೆಯಲ್ಲಿ 3 ಥರ, ಆ 3ರಲ್ಲಿ ಮಾನಸಿಕ ಚಿಕಿತ್ಸೆಗೆ ಈಕ್ವಲ್ ಇಂಪಾರ್ಟೆನ್ಸನ್ನು ಆಯುರ್ವೇದ ಕೊಡುತ್ತೆ. ಇದಿಷ್ಟು ಪೀಠಿಗೆ ಸಾಕು. ಇನ್ನು ಆಯುರ್ವೇದದಲ್ಲಿ ಈ ಥರದ ಪ್ರಾಬ್ಲಮ್ ಇರುವವರಿಗೆ ಯಾವ ಥರ ಚಿಕಿತ್ಸೆಯನ್ನು ಹೇಳೋದು? ಘೃತ, ತೈಲ, ವಸ, ಮಜ್ಜ, ಇವು 4 ರೀತಿಯ ಸ್ನಿಗ್ಧ ಆಹಾರಗಳು, ಸ್ನೇಹಗಳು ಅಂತ ಆಯುರ್ವೇದ ಹೇಳುತ್ತೆ. ಅಂದರೆ ತುಪ್ಪ, ಎಣ್ಣೆ, ಮಾಂಸದಲ್ಲಿ ಇರುವಂತಹ ಫ್ಯಾಟ್, ಪ್ರಾಣಿಗಳ ಮಾಂಸದಲ್ಲಿರುವಂಥ ಫ್ಯಾಟ್, 3ನೇದು ಬೋನ್ ಮ್ಯಾರದಲ್ಲಿರುವಂಥ ಫ್ಯಾಟ್. ಇವುಗಳಲ್ಲಿ ಟ್ರಿಪ್ಟೋಫ್ಯಾನ್ ಅನ್ನುವಂಥ ಒಂದು ಅಮೈನೋ ಆಸಿಡ್ ಜಾಸ್ತಿ ಇರುತ್ತೆ. ಸೊ ಅದನ್ನು ಸೇವನೆ ಮಾಡಿದಾಗ ಸೆರೋಟೋನಿನ್ ತುಂಬ ಚೆನ್ನಾಗಿ ಅದರ ಪ್ರೊಡಕ್ಷನ್ ಇರುತ್ತೆ ಅಂತ ಮಾಡರ್ನ್ ಸೈನ್ಸ್ ಹೇಳುತ್ತೆ. ಆಯುರ್ವೇದ ಮಾನಸಿಕ ಸಮಸ್ಯೆಗಳನ್ನು ನಿವಾರಣೆ ಮಾಡಿಕೊಳ್ಳಿಕ್ಕೆ, ವಿಶೇಷವಾಗಿ ವಾತದೋಷದಿಂದ ಆಗಿರುವಂಥ ತೊಂದರೆಗಳನ್ನು ಸರಿ ಮಾಡಿಕೊಳ್ಳಿಕ್ಕೆ ಈ 4 ಸ್ನೇಹಗಳನ್ನು ಸೇವನೆ ಮಾಡಿ ಅಂತ ಹೇಳುತ್ತೆ. ಅದರಲ್ಲಿಯೂ ವಿಶೇಷವಾಗಿ ಘೃತ ಸೇವನೆ, ಅಂದರೆ ತುಪ್ಪವನ್ನು ತಿನ್ನಬೇಕು ಅಂತ. ಒಂದು ಮನೆಯಲ್ಲಿ ನಾವು ತುಪ್ಪವನ್ನು ತಿನ್ನಬೇಕು. ಅಕಸ್ಮಾತ್ ರೋಗ ಬಂದರೆ ಡಾಕ್ಟರ್ ಹತ್ರ ಹೋದಾಗ ನಿಮಗೆ ಅವರು ಬ್ರಾಹ್ಮಿ ಘೃತ, ಅಶ್ವಗಂಧ ಘೃತ, ಮಹಾಕಲಕ ಘೃತ, ಮಹಾಪೈಶಾಚಿಕ ಘೃತ, ಈ ಥರ ಘೃತಗಳನ್ನೇ ಕೊಡ್ತಾರೆ. ಸೊ ಸೆರೋಟೋನಿನ್ ಲೆವೆಲ್ ಬ್ಯಾಲೆನ್ಸರ್ ಇರಲಿಕ್ಕೆ ಘೃತ ತುಂಬ ಅದ್ಭುತವಾಗಿ ಕೆಲಸ ಮಾಡುತ್ತೆ. ನಾನು ಈ ವಿಡಿಯೋದ ಕೊನೆಯಲ್ಲಿ ಕೆಲವು ಆಯುರ್ವೇದಿಕ್ ದ್ರವ್ಯಗಳು, ಮೆಡಿಸಿನ್ಸ್ ಅಂದರೆ ಗಿಡಮೂಲಿಕೆಗಳು ನೇರವಾಗಿ ಸೆರೋಟೋನಿನ್ ಮೇಲೆ ಕೆಲಸ ಮಾಡ್ತವೆ. ಅವು ಯಾವುದು ಅಂತ ಹೇಳ್ತೇನೆ, ಅದನ್ನು ಕೊನೆಯಲ್ಲಿ ನೋಡೋಣ. ಅದಕ್ಕೂ ಮೊದಲು ಈವನ್ ಮಾಡರ್ನ್ ಸೈನ್ಸ್ ಹೇಳಿರುವಂಥದ್ದು ಕೆಲವು ಮೆಥಡ್ಸ್ ಇವೆ. ಏನಂದರೆ ಅದು ಎಕ್ಸಸೈಸಸ್, ತುಂಬ ಚೆನ್ನಾಗಿ ವ್ಯಾಯಾಮ ಮಾಡೋದು ಕೂಡ ಹೆಲ್ಪ್ ಆಗುತ್ತೆ ಅಂತ. ಇನ್ನೊಂದು ತುಂಬ ಒಳ್ಳೆಯ ಬೆಳಕಿಗೆ ನಮ್ಮನ್ನು ನಾವು ಎಕ್ಸ್ಪೋಸ್ ಮಾಡಿಕೊಂಡ್ರೆ,
ಅಂದರೆ ಸ್ವಲ್ಪ ಹೊರಗಡೆ ಅಡ್ಡಾಡೋದು, ಫ್ರೆಶ್ ಲೈಟಿಗೆ, ನಾವು ಬ್ರೈಟ್ ಲೈಟಿಗೆ ನಮ್ಮನ್ನು ನಾವು ಎಕ್ಸ್ಪ್ರೆಸ್ ಮಾಡಿಕೊಂಡಾಗ ಸೆರೆಟೋನಿನ್ ಲೆವೆಲ್ ತುಂಬ ಚೆನ್ನಾಗಿ ಹೆಚ್ಚಾಗುತ್ತೆ ಅಂತ. ಹಾಗಾಗಿ ಕೆಲವು ದೇಶಗಳಲ್ಲಿ ಕೆಲವು ಕಾಲ ಸೂರ್ಯ ಕಾಣಿಸ್ಕೊಳ್ಳೋದಿಲ್ವಲ್ಲ, ಅಂಥ ಟೈಮಲ್ಲಿ ಅವರಿಗೆ ಸೀಸನಲ್ ಡಿಪ್ರೆಷನ್ ಅಂತ ಬರುತ್ತೆ. ಅದನ್ನು ನಿವಾರಣೆ ಮಾಡಲಿಕ್ಕೆ ಅಂತಲೇ ಅವರಿಗೆ ಕೆಲವು ಬೇರೆ ರೀತಿಯ ಲೈಟ್ಸನ್ನು ಮನೆಯಲ್ಲಿ ಹಾಕ್ಕೊಳ್ತಾರೆ. ಹಾಗೆ ನಮಗೆ ನಮ್ಮ ಪುಣ್ಯಕ್ಕೆ 365 ಡೇಸ್ ನಮಗೆ ಒಳ್ಳೆಯ ಲೈಟ್ ಸಿಗುತ್ತೆ. ಹಾಗಾಗಿ ನಮಗೆ ಈ ತೊಂದರೆ ಇಲ್ಲ, ನಾವು ಅದಕ್ಕೆ ಎಕ್ಸ್ಪೋಸ್ ಆಗಬೇಕಷ್ಟೆ. ಇನ್ನೊಂದು ತುಂಬ ತುಂಬ ಅದ್ಭುತವಾಗಿರುವಂಥದ್ದು, ನಾನು ಕೆಲವು ಪೇಷಂಟ್ಸಲ್ಲಿ ತುಂಬ ಅದ್ಭುತವಾದ ರಿಸಲ್ಟನ್ನು ಕೂಡ ಕಂಡಿರುವಂಥದ್ದು ಅಂದರೆ ಅದು ಅನುಲೋಮ ವಿಲೋಮ ಪ್ರಾಣಾಯಾಮ ಅಥವಾ ನಾಡಿ ಶುದ್ಧಿ ಪ್ರಾಣಾಯಾಮ. ಅದಕ್ಕೆ ಸರಿಯಾದ ಹೆಸರು ನಾಡಿ ಶುದ್ಧಿ ಅಂತ ಯೋಗ ಗುರುಗಳು ಹೇಳ್ತಾರೆ. ಆದರೆ ಸಾಮಾನ್ಯವಾಗಿ ಅನುಲೋಮ ವಿಲೋಮ ಅನ್ನೋದು ರೂಢಿಗೆ ಬಂದುಬಿಟ್ಟಿದೆ. ಒಂದು ಹೊಳ್ಳೆಯಲ್ಲಿ ಉಸಿರನ್ನು ತೆಗೆದುಕೊಂಡು ಇನ್ನೊಂದು ಹೊಳ್ಳೆಯಲ್ಲಿ ಬಿಟ್ಟು ಆ ಹೊಳ್ಳೆಯಿಂದ ಮತ್ತೆ ತೆಗೆದುಕೊಂಡು ಇನ್ನೊಂದು ಕಡೆ ಬಿಡೋದು ಸಾಮಾನ್ಯವಾಗಿ ನಮಗೆ ಗೊತ್ತಿದೆ. ಆದರೆ ಇದನ್ನು ಗುರುಗಳ ಹತ್ರ ಕಲಿತ್ಕೊಂಡು ಮಾಡೋದು ಒಳ್ಳೆಯದು. ತುಂಬ ಜನ ವೇಗವಾಗಿ, ತುಂಬ ಜನ ಅಪೂರ್ಣವಾಗಿ ಅದನ್ನು ಪ್ರಾಕ್ಟೀಸ್ ಮಾಡ್ತಾರೆ. ಅದು ಕೆಲವು ಸೈಡ್ ಎಫೆಕ್ಟ್ಸನ್ನು ಕೂಡ ಕಾರಣ ಆಗ್ಬೋದು. ಸೊ ಗುರುಗಳ ಸಲಹೆ ಪಡ್ಕೊಳ್ಳಿ. ಇಲ್ಲಿ ಏನಾಗುತ್ತೆ ಅಂತಂದರೆ ಡೋಪಮೀನ್ ಮತ್ತು ಸೆರೆಟೋನಿನ್ ಎರಡೂ ಕೂಡ ಬ್ಯಾಲೆನ್ಸಿಗೆ ಬರಲಿಕ್ಕೆ ಅನುಕೂಲ ಆಗುತ್ತೆ. ಇದನ್ನು ಯೋಗದ ಭಾಷೆಯಲ್ಲಿ ಇಡ ಪಿಂಗಳ ಅಂತ ಕರೆದಿರ್ಬೋದು. ಆದರೆ ಇವಕ್ಕೂ ಮಾಡರ್ನ್ ಸೈನ್ಸ್ ಹೇಳುವಂಥ ಈ ಥರ ನ್ಯೂರೋ ಟ್ರಾನ್ಸ್ಮಿಟರ್ಸ್ಗೂ ತುಂಬ ಲಿಂಕ್ ಇರುತ್ತೆ. ಯಾರೂ ಅದ್ರ ಬಗ್ಗೆ ಸ್ಟಡಿ ಮಾಡಲಿಕ್ಕೆ ಹೋಗೋಲ್ಲ ಅಷ್ಟೇ. ಇನ್ನೊಂದು ಧ್ಯಾನ. 199 ಜನರಿಗೆ ನಮಗೆ ಧ್ಯಾನ ಮಾಡಲಿಕ್ಕೆ ಬರೋದಿಲ್ಲ. ಆದರೂ ವಿಪಸನದಂಥ ಧ್ಯಾನವನ್ನು ಮಾಡಬಹುದು. ಅದು ಕಡಿಮೆ ಲೆವೆಲ್ದಂತ ನಾನು ಹೇಳೋದಿಲ್ಲ, ಅತ್ಯಂತ ಶ್ರೇಷ್ಠವಾದ್ದು. ಆದರೆ ತುಂಬ ಸುಲಭ ಅಂತ ಅಂದಷ್ಟೆಲ್ಲ ನಾನು ಆ ಧ್ಯಾನವನ್ನು ಮಾಡಿ ಅಂತ ಹೇಳೋದು. ಜಸ್ಟ್ ನಿಮ್ಮ ಉಸಿರನ್ನು ಗಮನಿಸಿ ಅಂತ. ಉಸಿರನ್ನು ಗಮನಿಸ್ತಾ ಗಮನಿಸ್ತಾ ಅದು ಮನಸ್ಸು ಅಲ್ಲಿ ಕೇಂದ್ರೀಕೃತ ಆಗಲಿಕ್ಕೆ ಶುರುವಾಗುತ್ತೆ. ಆಟೋಮ್ಯಾಟಿಕಲಿ ನಮಗೆ ಗೊತ್ತಿಲ್ಲದೇ ದೇಹದಲ್ಲಾಗಿರುವಂಥ ಏರುಪೇರುಗಳೆಲ್ಲ ತಣ್ಣಗಾಗ್ತವೆ. ಯಾಕೆ ಮಾನಸಿಕ ಕಾಯಿಲೆಗಳು ಇಷ್ಟು ಜಾಸ್ತಿ ಆಗಿವೆ? ಮೊದಲು ಕೂಡ ಬೇಕಾದಷ್ಟು ದುಃಖ, ಹಿಂಸೆ, ತೊಂದರೆಗಳು ಎಲ್ಲ ಇತ್ತು. ಆದರೆ ಆವತ್ತಿಗಿಂತ ಎಷ್ಟೋ ಇವತ್ತು ಪರಿಸ್ಥಿತಿ ಸುಧಾರಿಸಿದೆ ಅಂತ ನಮಗನ್ಸಿದ್ರೂ ಕೂಡ ಮಾನಸಿಕ ಕಾಯಿಲೆಗಳು ತುಂಬ ಜಾಸ್ತಿ ಆಗಿವೆ. ಯಾಕೆ ಅಂತಂದರೆ ನಮಗೆ ಧ್ಯಾನ ಅನ್ನೋದೇ ಇಲ್ಲ. ಹಿಂದೆ ಸ್ವಲ್ಪ ಆದರೂ ಇತ್ತು. ಅವ್ರು ಧ್ಯಾನಕ್ಕೆ ಕುಳಿತುಕೊಳ್ಳಿಲ್ಲ ಅಂದರೂ ಕೂಡ ಮಾಡೋ ಕೆಲಸದಲ್ಲಿಯೇ ಗಮನ ಇಟ್ಟು ಧ್ಯಾನ ಮಾಡ್ತಿದ್ರು. ಹೊಲಕ್ಕೆ ಹೋಗಿ ಕೆಲಸ ಮಾಡುವಾಗ ಸಂಪೂರ್ಣವಾಗಿ ಗಮನ ಅಲ್ಲೇ ಇರ್ತಿತ್ತು. ಇವತ್ತು ನಮ್ದು ಹಾಗಲ್ಲ. ಈ ಕೆಲಸ ಮಾಡುವಾಗ ಅದ್ರ ಬಗ್ಗೆ ಯೋಚನೆ ಮಾಡ್ತೇವೆ, ಆ ಕೆಲಸ ಮಾಡುವಾಗ ಇದ್ರ ಬಗ್ಗೆ ಯೋಚನೆ ಮಾಡ್ತೇವೆ. ಹಾಗಾಗಿ ಧ್ಯಾನ ಆಗೋದೇ ಇಲ್ಲ. ಒಬ್ಬ ಶಿಲ್ಪಿಗೆ ಮೂರ್ತಿ ಕೆತ್ತೋದನ್ನು ಅವನು ಸಂಪೂರ್ಣ ಆ ಕೆಲಸವನ್ನೇ ಅದರಲ್ಲೇ ಮುಳುಗಿ ಸಂಪೂರ್ಣ ಅದರಲ್ಲೇ ಮಾಡ್ತಾನೆ ಅಂತಾದರೆ ಅದೇ ಧ್ಯಾನ ಅಂತ ಹೇಳ್ತಾರೆ. ಹಾಗಾಗಿ ನಾವು ಸ್ವಲ್ಪ ಇದ್ರ ಬಗ್ಗೆ ಯೋಚನೆ ಮಾಡಬೇಕು. ಇನ್ನು ಯಾವ್ಯಾವ ಆಯುರ್ವೇದ ದ್ರವ್ಯಗಳು ಸೆರೆಟೋನಿನನ್ನು ಚೆನ್ನಾಗಿಡ್ಲಿಕ್ಕೆ ಹೆಲ್ಪ್ ಮಾಡ್ತವೆ? ಆಫ್ಕೋರ್ಸ್ ಮೊದಲನೇದು ಬ್ರಾಹ್ಮಿ. ನಮಗೆ ಉತ್ತರ ಭಾರತ ಜಲಬ್ರಾಹ್ಮಿ ಸಿಗುತ್ತೋ ಇಲ್ವೋ, ದಕ್ಷಿಣ ಭಾರತದಲ್ಲೂ ಕೂಡ ಅದು ಬೆಳೀತದೆ. ಸಾಮಾನ್ಯವಾಗಿ ಇಲ್ಲಿ ಬ್ರಾಹ್ಮಿ ಅಂದ ತಕ್ಷಣ ಮಂಡೂಕಪರ್ಣಿ ಅಂದರೆ ಒಂದೆಲಗವನ್ನು ಕೊಡ್ತಾರೆ. ನಾನು ಹಲವಾರು ಬಾರಿ ಹೇಳಿದ್ದೇನೆ, ಯಾರಿಗೆ ಒಂದೆಲಗ ಫ್ರೆಶ್ ಆಗಿ ಸಿಗುತ್ತೋ ಅಂಥವ್ರು ಒಂದು 8-10 ಒಂದೆಲಗವನ್ನು ನಿತ್ಯ ತೆಗೆದುಕೊಳ್ಬೇಕು. ಯಾರಿಗೆ ಅದು ಫ್ರೆಶ್ ಆಗಿ ಸಿಗಲ್ವೋ ಅಂಥವ್ರು ಒಂದು 1/4 ಚಮಚೋ ಅರ್ಧ ಚಮಚೋ ಒಂದೆಲಗದ ಪುಡಿಯನ್ನು ಹಾಲಿಗೋ ನೀರಿಗೋ ಹಾಕ್ಕೊಂಡು ತೆಗೆದುಕೊಳ್ಬೋದು. ಅಥವಾ ಬೆಸ್ಟ್ ಅಂತಂದರೆ ಬ್ರಾಹ್ಮಿ ಘೃತವನ್ನು ನಾವು ತೆಗೆದುಕೊಳ್ಬೋದು. ಎರಡನೇದು ಅಶ್ವಗಂಧ. ಅಶ್ವಗಂಧ ತುಂಬ ಚೆನ್ನಾಗಿ ಹೆಲ್ಪ್ ಆಗುತ್ತೆ. ಆದರೆ ಇದನ್ನು ತೆಗೆದುಕೊಳ್ಳುವಾಗ ಒಂದು ಸರಿ ಡಾಕ್ಟರ್ ಸಲಹೆ ಪಡ್ಕೊಳ್ಳೋದು ಒಳ್ಳೆಯದು. ಯಾಕೆಂದರೆ ನಿಮ್ಮ ಪ್ರಕೃತಿಗೆ ಅದು ಸರಿ ಹೊಂದುತ್ತೋ ಇಲ್ವೋ ಅನ್ನೋದನ್ನು ಡಾಕ್ಟರ್ ನೋಡ್ಕೊಂಡು ಹೇಳ್ತಾರೆ. ಮೂರನೇದು ಅಮೃತಬಳ್ಳಿ. ವಾರದಲ್ಲಿ 1-2 ದಿನ ಅಮೃತಬಳ್ಳಿಯ ಕಷಾಯವನ್ನು ಮಾಡ್ಕೊಂಡು ಕುಡಿಬಹುದು. ಚಿಕ್ಕ ತುಂಡು ಹಾಕಿದರೆ ಸಾಕಾಗುತ್ತೆ. ಉಷ್ಣ ಆಗುತ್ತೆ ಅನ್ನುವಂಥವ್ರು ವಾರದಲ್ಲಿ 1 ದಿನ ಈಗ ಕೊತ್ತಂಬರಿ ಬೀಜ, ಜೀರಿಗೆ ಇಂಥವುಗಳ ಜೊತೆಗೆ ಒಂದು ಸಣ್ಣ ತುಂಡು ಅಮೃತಬಳ್ಳಿಯನ್ನು ಹಾಕಿ ಕಷಾಯ ಮಾಡಿಕೊಂಡು ಸೇವನೆ ಮಾಡಬಹುದು. ನಾಲ್ಕನೇದು ಅರಿಶಿನ. ನಾವು ಹೇಗಿದ್ದರೂ ಅರಿಶಿನ ಒಳ್ಳೆಯದು ಅಂತ ನಿತ್ಯ ಸೇವನೆ ಮಾಡ್ತೇವೆ. ಆದಷ್ಟು ಹೋಮ್ ಮೇಡ್ ಅರಿಶಿಣದ ಪುಡಿ ಇರಲಿ. ನೀವು ನಿಮಗೆ ಪರಿಚಯದವರ ಹತ್ರ ಅರಿಶಿಣದ ಕೊಂಬನ್ನು ತೆಗೆದುಕೊಂಡು ಅದನ್ನು ಪುಡಿ ಮಾಡಿ ಅರಿಶಿಣವನ್ನು ಸೇವನೆ ಮಾಡ್ಬೋದು. ಒಂದು ವೇಳೆ ನಿಮಗೆ ಹಾಗಾಗೋದಿಲ್ಲ ಅಂತಾದರೆ ಅರಿಶಿಣವನ್ನು ತೆಗೆದುಕೊಳ್ಳಲಿಕ್ಕೆ ಕೆಲವು ಎಚ್ಚರಿಕೆಯನ್ನು ವಹಿಸಬೇಕು. ಆದಷ್ಟು ಬೇಗ ಅದ್ರ ಬಗ್ಗೆ ಕೂಡ ಹೇಳ್ತೇನೆ. ಅಥವಾ ನೀವು ಎಲ್ಲಾದರೂ ಗೂಗಲ್ ಸರ್ಚ್ ಮಾಡಿದ್ರೆ ಹೇಗೆ ಐಡೆಂಟಿಫೈ ಮಾಡೋದು ಅನ್ನೋದನ್ನು FSSAI ಅವರು ತುಂಬ ಚೆನ್ನಾಗಿ ಹೇಳಿದ್ದಾರೆ. ಅದನ್ನು ನೋಡಿಕೊಂಡು ಇದು ನಿಜವಾದ್ದು ಅಲ್ಲವೋ ಅಂತ ನೀವು ತಿಳ್ಕೊಳ್ಬೋದು. ಕೃಷ್ಣ ತನ್ನ ಹೆಂಡತಿಗೆ ಅಂತ ದೇವಲೋಕದಿಂದ ತಂದಂತಹ ಪಾರಿಜಾತ ಕೂಡ ಹೆಲ್ಪ್ ಆಗುತ್ತೆ. ಆದರೆ ಪಾರಿಜಾತ ತುಂಬ ಉಷ್ಣ. ಅಪರೂಪಕ್ಕೊಂದ್ಸಲ ಪಾರಿಜಾತದ ಕಷಾಯ ಮಾಡ್ಕೊಂಡು ಕುಡಿಬೋದು. ನಿಜ ಹೇಳಬೇಕು ಅಂದರೆ ಬೆಳಿಗ್ಗೆ ಬೇಗ ಎದ್ದು ಪಾರಿಜಾತದ ಗಿಡದ ಹತ್ತಿರ ಹೋದರೆ ಆ ಪರಿಮಳಕ್ಕೇನೆ ನಮಗೆ ಎಲ್ಲದೂ ಸರಿಯಾಗಿಬಿಡುತ್ತೆ, ಬ್ಯಾಲೆನ್ಸಿಗೆ ಬರುತ್ತೆ. ಅಷ್ಟು ಒಂದು ಅರೋಮಾ ಥೆರಪಿ ಅಂತ ಹೇಳ್ತೀವಲ್ಲ ಅದನ್ನು ಕೊಡುತ್ತೆ. ಮತ್ತೊಂದು ಶುಂಠಿಯನ್ನು ನಾವು ನಿತ್ಯ ಸೇವನೆ ಮಾಡ್ಬೋದು, ನಿತ್ಯ ಸೇವನೆ ಮಾಡಬೇಕು. ಶುಂಠಿಯನ್ನು ಬೇರೆ ಬೇರೆ ರೀತಿಯಲ್ಲಿ ನಿತ್ಯ ನಾವು ಅಡುಗೆಯಲ್ಲಿ, ಆಮೇಲೆ ಶುಂಠಿ ಯಾವುದಾದ್ರು ಜ್ಯೂಸ್ ಮಾಡುವಾಗ ತರಕಾರಿ ಜೊತೆಗೆ ಶುಂಠಿಯನ್ನು ಹಾಕ್ಕೊಳ್ಳೋದು ಅಥವಾ ಶುಂಠಿಯ ಕಷಾಯ ಮಾಡ್ಕೊಂಡು ಕುಡಿಯೋದು, ಈ ಥರ ನಾವು ಸೇವನೆ ಮಾಡಬೇಕು. ಕೊನೆಯದು ತುಳಸಿಯನ್ನು ನಾವು ನಿತ್ಯ ಸೇವನೆ ಮಾಡೋದು ಸರಿಯಲ್ಲ. ಆದರೆ ತುಳಸಿಯ ಕಷಾಯವನ್ನು ಮಾಡಿಕೊಂಡು ಅಥವಾ ನಾನು ಆಗಲೇ ಹೇಳಿದ ಕಷಾಯವಕ್ಕೆ ತುಳಸಿಯನ್ನು ಹಾಕಿ ವಾರಕ್ಕೊಂದಿನ ತೆಗೆದುಕೊಳ್ಬೋದು.
ಬಹುಶಃ ಇದೇ ಕಾರಣಕ್ಕೆ ನಿತ್ಯ ತುಳಸಿಯ ನೀರನ್ನು ತೀರ್ಥ ಅಂತ ಸೇವನೆ ಮಾಡುವಂಥ ಪದ್ಧತಿ ಇದ್ದಿರ್ಬೋದು. ಇವತ್ತಿಗೂ ಬಹಳಷ್ಟು ಮನೆಗಳಲ್ಲಿ ತೀರ್ಥ ಪ್ರಸಾದ ಸೇವನೆ ಮಾಡ್ದೇ ಊಟಕ್ಕೆ ಕುಳಿತುಕೊಳ್ಳಲ್ಲ. ಯಾಕೆಂದರೆ ದೇವರ ಪೂಜೆ ಮಾಡ್ದೇ ಊಟ ಮಾಡಲ್ಲ. ದೇವರ ಪೂಜೆ ಮಾಡಿದಾಗ ತೀರ್ಥ ಅದು ಬೈ ಪ್ರಾಡಕ್ಟ್ ಆಗಿ ಸಿಗುತ್ತೆ. ಆ ತೀರ್ಥ ಅಂದರೆ ಅದಕ್ಕೆ ತುಳಸಿ ಇರಲೇಬೇಕು. ತುಳಸಿ ಇಲ್ಲ ಅಂದರೆ ತೀರ್ಥ ಆಗ್ಲಿಕ್ಕೆ ಸಾಧ್ಯ ಇಲ್ಲ. ಸೊ ನಿತ್ಯ ಅಷ್ಟೇ ತೆಗೆದುಕೊಂಡು ನಮ್ಮ ದೇಹದಲ್ಲಿರುವಂಥ ಈ ಥರದ ನ್ಯೂರೋ ಟ್ರಾನ್ಸ್ಮಿಟರ್ಸ್ ಕೂಡ ಬ್ಯಾಲೆನ್ಸಿಗೆ ಬರ್ತವೆ. ಬಹುಶಃ ನಮ್ಮ ಪೂರ್ವಜರು ಹಿಂದೆ ಹೇಳಿರುವಂಥ ಎಷ್ಟು ವಿಷಯಗಳಲ್ಲಿ ಈ ಥರದ ವಿಜ್ಞಾನ ಅಡಗಿದೆ ನಮಗೆ ಗೊತ್ತಿಲ್ಲ. ಅದೇನೇ ಇರಲಿ, ಈಗ ಹೇಳಿದ ರೀತಿಯಲ್ಲಿ ನಾವು ಬದುಕೋಣ. ಖಂಡಿತ ನಮಗೆ ಅನುಕೂಲ ಆಗುತ್ತೆ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ. ಧನ್ಯವಾದ.